ಸುಳ್ಳುಗಳೇ ಬಿಜೆಪಿಯವರ ಮನೆ ದೇವರು. ಹೀಗಂತ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂತ ರಾಜ್ಯ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಸ್ಸಾಂ ಚೀಫ್ ಮಿನಿಸ್ಟರ್ ನಾವು ಮಾಡಬೇಕು, ಅವ್ರ ಮೇಲೆ ಚಾರ್ಜ್ ಮಾಡಿದ್ವಿ, ಅವ್ನ ನಾವು ತಗೊಂಡು ಗ್ಯಾರಂಟಿ ಅದೇ ಅದಕ್ಕೆ. ಅಣ್ಣ ಇನ್ನೊಂದು ಕ್ವಶನ್, ಈಗ ನಾಳೆ ಅಣ್ಣ 2ನೇ ತಾರೀಕು ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ತುಮಕೂರಿನಲ್ಲಿ, ಅಭಿವೃದ್ಧಿ ಕಾರ್ಯಕ್ರಮ ಚಾಲನೆ ಕೊಡಬೇಕಾದ್ರೆ ಆ ವಿಚಾರ ಬಗ್ಗೆ ವಿರೋಧ ಪಕ್ಷದವರು ಏನ್ ಮಾಡಿದ್ದೀವಿ ಅಂತ ಜನತೆಗೆ ಹೇಳಿ. ಒಪ್ಪಿಗೆ ಆಗ್ಲಿ ಇನ್ನೊಂದೇ ಆಗ್ಲಿ ಅವರು ಮಾಡಿದ್ರು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕಾಯ್ದೆ ಬಂದಿದೆ. ಪ್ರಾಪರ್ಟಿಗಳು ನಿನ್ನೆ ಕೂಡ ಲೋಕಸಭೆಯಲ್ಲಿ ಹೇಳಿದ್ದಾರೆ, ಪ್ರಾಪರ್ಟಿ ಉಳಿಸ್ಬೇಕು, ಅದಕ್ಕೆ ಅಧಿಕಾರ ಇದೆ ಸಿಇಒಗೆ. ಪ್ರಾಪರ್ಟಿ ಅಂದ್ರೆ ಏನು ಅಂತ ಬಹಳ ಜನ ಗೊತ್ತಿಲ್ಲ. ಪ್ರಾಪರ್ಟಿ ಅಂದ್ರೆ ಮಸೀದಿ ಜಾಗ, ಕಬ್ರಸ್ತಾನ್ ಜಾಗ, ದರ್ಗಾ ಜಾಗ, 4 ದೇಣಿಗೆ ಕೊಟ್ಟಿರುವಂತ ಜಾಗಗಳು ಅದಕ್ಕೆ ಬರುತ್ತೆ ಹೊರತು ರೈತರ ಜಾಗ ಬರಲ್ಲ. ಇದ್ರ ಬೂಟಾಟಿಕೆ ಅದೇ ಹೇಳೋದಿಲ್ಲ, ಸುಳ್ಳು ಹೇಳೋದು. ಸುಳ್ಳೇ ಬಿಜೆಪಿ ಅವರ ಮನೆ ದೇವರು. ಹುಟ್ಟಾಕ್ದವ್ರು ಅವರು. ಅವ್ರ ಕಾಲದಲ್ಲಿ 2000 ಚಿಲ್ಲರೆ ನೋಟಿಸ್ ಮಾಡಿದ್ವಿ. ಮೀಟಿಂಗೇ ಕರೆದಿಲ್ಲ ಸರ್. ನಾವು ಇವ್ರು ಕರಿಬೇಕಾಗ ಸುಮ್ಮನೆ ರಾಜಕೀಯ ಅಧಿಕಾರ ಚಲಾಯಿಸೋದು ಕಲ್ತ್ಕೊಳ್ಳೆ, ಅದು ಕೆಟ್ಟದ್ ಬೇಡ. ಕೊಟ್ಟಿರೋದು ಈ ಕೆಲಸ ಮಾಡೋದಕ್ಕೆ ನೀನು ಆಫೀಸ್ ಮೀಟಿಂಗ್ ಕರಿ. ಬರ್ಲಿಲ್ಲ ಅಂದ್ರೆ ನನಗೆ ತಿಳಿಸು. ಮತ್ತೆ ಫೋನ್ ಮಾಡಿಲ್ಲ ನೀನು ಆಫೀಸರ್ ಇರ್ತಾರೆ. ನನಗೆ ಮಾಡಕ್ಕೆ ನಾನು ಯಾರು ಫೋನ್ ಎತ್ತಿದಲ್ಲ. ಆಯ್ತು, ಇವತ್ತೇ ರೆಡಿ ಮಾಡಿಸ್ತೀನಿ. ನಾನು ಹೇಳ್ತೀನಿ, ಸಕಾಲ ಆಫೀಸ್ ಐತೆ ಬುಕ್ಕಾಮಂಡಲದಲ್ಲಿ, ನಮ್ದೇ ರೆಡಿ ಮಾಡಿ. ಆ ಸಕಾಲದಲ್ಲಿ ನಾವು ಎಷ್ಟು ಜನ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆ ಕಾರ್ಡುಗಳು, ಆಧಾರ್ ಕಾರ್ಡ್ ತಿದ್ದುಪಡಿ ಆಗಲಿ ಎಲ್ಲ ಮಾಡ್ಸಿದ್ದೀವಿ ಸರ್. ಮೀಟಿಂಗ್ ಕರೆದ್ರೆ ತಾನೇ ನಾವ್ ಏನಾರು ಒಂದು ಮುಂದೆ ನಾವು ಸುಮಾರು 30 ವರ್ಷ ಕಾಂಗ್ರೆಸ್ ಮೀಡಿಯಾದವ್ರ ಮುಂದೆ ಹೇಳ್ಬಾರ್ದು. ನಿಮ್ ಕೈಗೆ ಅಧಿಕಾರ ಕೊಟ್ಟು ನೀವು ಮಾಡಿದ್ರೆ ಅಧಿಕಾರಿಗಳ ಮೇಲೆ ದುಡ್ಡಿಲ್ಲ ಅಂತಾರ. ಒಬ್ಬೊಬ್ರು ID ಕಾರ್ಡ್ ಕೊಟ್ಟಿಲ್ವಲ್ರಿ ಅವ್ರಿಗೆ. ಏನ್ರಿ ಯಾಕ್ರಿ ಈ ತರ ಮಾಡಿದೀರಾ? ಯಾರು ತರಬೇಕು ನಿಮ್ಗೆ? ಗೌರ್ಮೆಂಟ್ ಆರ್ಡರ್ ಏನಿದೆ ಅದನ್ನ ನೋಡಿ ಚೆಕ್ ಮಾಡಿ. ಎಂಟೈರ್ ಜಿಲ್ಲೆಗೆ ID ಕಾರ್ಡ್ ಇಶ್ಯೂ ಮಾಡಿ. ID ಕಾರ್ಡ್ ಇಶ್ಯೂ ಆಗ್ಬೇಕು ನೋಡಿ. ಒಂದು ಎಲ್ಲಾ ಜೀವ ಕಳಿಸಿದೀನಿ ನಿಮ್ಮ ಹತ್ರ ಇದೆ ನೋಡಿ. ಯು ಆರ್ ದಿ ಲೈಸನ್ ಆಫೀಸರ್. ಆಮೇಲೆ ಇವರು ದುಡ್ಡಿಲ್ಲ ಅನ್ನೋ ಪದ ಬರ್ಕೊಡುದು. 10 crore ರಿಲೀಸ್ ಆಗಿದೆ ಇದಕ್ಕಾಗಿ. 3 ದಿವಸದಲ್ಲಿ ಇವೆಲ್ಲ ಸೆಟರೇಟ್ ಆಗ್ತವೆ. 4 ತಿಂಗಳಾಗಿದೆ ID ಅವರು ಫೋಟೋಗಳು ಕೊಟ್ಟು. ಇಡೀ ರಾಜ್ಯ ಇಲ್ಲ ಅಂದ್ರೆ ಇವರು ಫೇಸ್ ದಿ ಕಾನ್ಸಿಕ್ವೆನ್ಸ್. CET ಬೇರೆ ಬಹಳ ಇವೆ. CET ಇವತ್ತು ಏನು ನಮ್ಮ ಬಡೋ ಸಾಮಾನ್ಯ ಜನರ ಮಕ್ಕಳು ಕೂಡ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಿ ಬರೀ ಬೆಂಗಳೂರಲ್ಲ, ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದ ಮೂಲೆಗಳಲ್ಲಿ ನಮ್ಮ ಉದ್ಯೋಗ ಸಿಕ್ಕಿದೆ. ಮಾನವ ಸಂಪನ್ಮೂಲವನ್ನು ಹೆಚ್ಚಿಸಿದ ಕೀರ್ತಿ ಮಾನ್ಯ ವೀರಪ್ಪ ಮೊಯ್ಲಿ. ಜೊತೆಗೆ ಅನೇಕ ಪ್ರಗತಿಪರ ಕಾರ್ಯಕ್ರಮ, ಟೀಚರ್ಸ್ ಅಪಾಯಿಂಟ್ಮೆಂಟ್, ಯಾವುದೇ ಒಂದು ಮಧ್ಯವರ್ತಿ ಇಲ್ಲದೆ ಅವಾಗಲೇ ಹೆಣ್ಣು ಮಕ್ಕಳ ಸಬಲೀಕರಣದ ದೃಷ್ಟಿಯಿಂದ 50% ರಿಸರ್ವೇಶನ್ ಕೊಟ್ಟು ಅವತ್ತೇ ಅದನ್ನು ಮಾಡಬೇಕು. ಇವರು ಬಿಜೆಪಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಾರೆ. ಅದು ಒಂದು ಕಾರ್ಯ ಇಲ್ಲ. ಅವತ್ತೇ ಪ್ರಾರಂಭ ಮಾಡಿದ್ದೇವೆ ಮಹಿಳೆಯರ ಸಬಲೀಕರಣ. ತದನಂತರ
ನಂತರದ ಮುಖ್ಯಮಂತ್ರಿಗಳು ಇವತ್ತು ನಾವು ನೋಡಿದಂಥದ್ರಲ್ಲಿ ಎಸ್.ಎಂ. ಕೃಷ್ಣಾರ್ ಅವರು ಮಧ್ಯಾಹ್ನದ ಬಿಸಿ ಊಟ ಕೊಟ್ಟು ಮಕ್ಕಳಿಗೆ ವಿದ್ಯೆಯಲ್ಲಿ ಅವರಿಗೆ ಏನು ಮಕ್ಕಳ ಒಂದು ಇದನ್ನು ಹೆಚ್ಚಿಸೋದಕ್ಕೆ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈ ರೀತಿ ಸಣ್ಣ ಪುಟ್ಟ ಗ್ಯಾರೇಜ್ ವರ್ಕರ್ಸ್ ಎಲ್ಲ ಸಾಲ ಕೊಟ್ಟು ಬ್ಯಾಂಕ್ ಜನಗಳ ಭಾವನೆ ಸ್ಪಂದಿಸಬೇಕಂತ ಕೆಲಸ ಮಾಡಬೇಕು. ಇವತ್ತು ನರೇಗಾ ಬಡವರ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡುವ ಮೂಲಕ ಇವೆಲ್ಲ ಯಾವುದು ಇಂಥದ್ದು ಯಾವ್ದಾರ ಒಂದಿದೆಯಾ? ಭಾಷಣ अच्छे दिन आए कब बात है आपको मालूम अभी तक तो नहीं आया कब बात है मुझे भी नहीं मालूम है वो नहीं आएगा देखिए तो 10 साल हुआ ऐसे ಬರೋಲ್ಲ ಇದು ಹೋಗಲ್ಲ ಒಳ್ಳೆ ದಿನ ಬರೋದಿಲ್ಲ ಈಗ ಮಾಡ್ಬೇಕಾದ ಕೆಲಸ ಮಾಡಿದ್ರೆ ಸಾಕಾಗಲ್ಲ ಜನ ಅವ್ರನ್ನೇ ಒಪ್ಕೊಂತವ್ರಲ್ಲ ದೇಶಕ್ಕೆ ದೇಶಕ್ಕೆಲ್ಲ ಒಪ್ಪೋದಲ್ಲ ಅವರ ಕೃತ್ಯಗಳು ಅದಕ್ಕೆ ಅದು ಬದಲಾಗ್ತಿದ್ರೆ ಹೇಳ್ತೀನಿ ಮಾಡಿದ್ರೆ ಅದಕ್ಕೆ ಮಾಡೋದು ಇದಕ್ಕೆ ಆದ್ಯತೆ ಹೆಚ್ಚು ಇವತ್ತು ಅದೇ ಸಮಯದಲ್ಲಿ ನೆಕ್ಸ್ಟ್ ಗವರ್ಮೆಂಟ್ ಬರುವಂತ ಸಂದರ್ಭದಲ್ಲಿ ರಾಜ್ಯದ ಪರಿಸ್ಥಿತಿ ಜನತೆಗೂ ಗೊತ್ತು, ಮಾಧ್ಯಮದವ್ರಿಗೂ ಗೊತ್ತು. ಬೆಲೆ ಏರಿಕೆ ಆಕಾಶಕ್ಕೆ ಹೋಗಿತ್ತು, ಎಲ್ಲ ವಿಷಯದಲ್ಲೂ ಬಹಳ ತೊಂದರೆ ಆಗಿತ್ತು. ಕೇಂದ್ರ ನಾಯಕರುಗಳು ಬಂದಂತ ಸಂದರ್ಭದಲ್ಲಿ ಭಾರತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಜನ ಕೊಟ್ಟಂತ ಮನವಿಗಳನ್ನು ನೋಡಿ ಮಹಿಳೆಯರು ತಮ್ಮ ಮನೆಯ ದುಸ್ಥಿತಿಯನ್ನು ಅವರು ಹೇಳ್ಕೊಂಡಾಗ ಎಲ್ಲ ವರ್ಗದ ಜನರನ್ನು ಭೇಟಿ ಮಾಡಿದಾಗ ಕಾರ್ಯಕ್ರಮಗಳ ರೂಪಿಸಿ ಅಂತ ಕೊಟ್ಟಂತ ನಿರ್ದೇಶನದ ಮೇರೆಗೆ ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ರಾಜ್ಯದ ಕ್ರಿಯಾಶೀಲ ಅಧ್ಯಕ್ಷರು ಇಂದಿನ ಉಪಮುಖ್ಯಮಂತ್ರಿಗಳು ಅಂದಿನ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ 5 ಗ್ಯಾರಂಟಿಗಳೆಲ್ಲ ಚುನಾವಣೆಗೆ ಮೊದಲು ನಾವು ಜನತೆಗೆ ಖಾತ್ರಿ ಕೊಡುವ ಮೂಲಕ ಕಾರ್ಡ್ ಮಾಡಿ ಚೆಕ್ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಮಾಡಿ ಜನತೆಗೆ ಮನೆಗೆ ಹಂಚಿದಂಥ ಕೀರ್ತಿ, ಅದನ್ನು ಮಾಡಿದಂಥ ಕಾರ್ಯಕರ್ತರಿಗೆ ಒಂದು ಧನ್ಯವಾದ ಹೇಳ್ತೇನೆ. ನುಡಿದಂತೆ ನಡೆದ ಸರ್ಕಾರ ಏನು ಮೊದಲನೇ ಬಾರಿಗೆ ಮೊದಲನೇ ಕ್ಯಾಬಿನೆಟ್ ಅಧಿಕಾರ ಸ್ವೀಕರಿಸಿದ ಮೊದಲನೇ ದಿನ ಈ 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ಕೊಡ್ತೇವೆ ಅಂತಕ್ಕಂಥದ್ದೇ ಮೊದಲನೇ ತೀರ್ಮಾನ. ಮೊದಲನೇ ಸಾರಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೊಟ್ಟಂಥ ಕೊಡುಗೆಗೂ ಕೂಡ ಆಶ್ರಯ ಮನೆಗೆ ಸಾಲ ಮನ್ನಾ ಮಾಡಿದ್ರು, ಅನ್ನಭಾಗ್ಯ ಅನೌನ್ಸ್ ಮಾಡಿದ್ರು, ಮತ್ತು ಇಡೀ ಭಾರತದಲ್ಲಿ ಪ್ರಪಂಚದಲ್ಲೇ IT ಹಬ್ಬ ಮಾಡಿದ ಕೀರ್ತಿ ಎಸ್.ಎಂ. ಕೃಷ್ಣಾರ್ ಅವರದು. ಜೊತೆಗೆ 12 ಲಕ್ಷ ಮನೆಯನ್ನು ಕಟ್ಟುವ ಮೂಲಕ ಅವರದೇ ಒಂದು ಖ್ಯಾತಿ ಕೊಡಿದ್ರು. ಅದಾದ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಹೆಮ್ಮೆ ಆಗ್ತದೆ. 165 ಪ್ರಣಾಳಿಕೆ ಅನ್ನೋದನ್ನ ಯಾರಾದರೂ ಅಚ್ಚುಕಟ್ಟಾಗಿ ಮಾಡಿ ರಾಷ್ಟ್ರದಲ್ಲೇ ತೋರಿಸಿದಂಥ ಕೀರ್ತಿ ಇದ್ದರೆ ಅದು ಸಿದ್ದರಾಮಯ್ಯನವರು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಜನತೆಗೆ ಕೊಟ್ಟಂತೆ ಭಾಗ್ಯಗಳ ರಾಜ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಿವಭಾಗ್ಯ, ಬೇರೆ ಬೇರೆ ಎಷ್ಟೊಂದು ಭಾಗ್ಯಗಳನ್ನು ಕೊಟ್ಟು 158 ಹೇಳಕ್ಕಾಗಲ್ಲ. ಜೊತೆಗೆ ಏನು 7 kg ಕೊಟ್ಟಂಥ ಕೀರ್ತಿ ಕೂಡ ಸಿದ್ದರಾಮಯ್ಯ. ಅದನ್ನು ಕಡಿಮೆ ಮಾಡಿ 5 kg ಮಾಡಿದವರು BJP ಅವರದವರು. ಮಕ್ಕಳಿಗೆ ಶಾಲೆಯ ಹಾಸ್ಟೆಲ್ಗಳು ತೆರೆದವರು ದೇವರಾಜ್ ಅರಸಾದ್ರೆ ಅದರ ಹೆಚ್ಚಳಕ್ಕೆ ಬಹಳಷ್ಟು ಶ್ರಮ ಪಟ್ಟವರು ಮನೆ ಸಿದ್ದರಾಮಯ್ಯ. ದೇವರಾಜ್ ಅವರ ಒಂದು ಇದನ್ನು ಕಾರ್ಯಕ್ರಮ ಮಾಡಿ ಹಾಸ್ಟೆಲ್ಗಳ ಅಭಿವೃದ್ಧಿಗೋಸ್ಕರ ತನ್ನದೇ ಆದ ಕೊಡುಗೆ ಕೊಟ್ಟು 44 ಕೋಟಿ ಈ ತಾಲೂಕು ಬಂದಿದೆ. ಆಮೇಲೆ ವಿದ್ಯುತ್ 22.23 2222 ಇನ್ ಲ್ಯಾಕ್ಸ್ ಇದು ಬಂದಿದೆ. ಇಲ್ಲಿಗೆ ಬಹಳ ಸಂತೋಷ. ಪಡಿತರ ಕೂಡ ಬೇರೆ. $34 ಕೋಟಿ 53,828 ಸಾವಿರ ಇಲ್ಲಿಗೆ ತಲುಪಿದೆ. ಇಷ್ಟು ಜನರ ಒಂದು ಫ್ಯಾಮಿಲಿಗೆ ಕನಿಷ್ಠ 5,000 ರೂಪಾಯಿ ನೇರವಾಗಿ ತಲುಪುವಂಥದ್ದು. ಇಷ್ಟು
ಒಂದಾಗಿಂದ ಇಲ್ಲೇ ಇವತ್ತು ಕೊಟ್ಟಿದ್ದೇವೆ. ಜನ ಇವತ್ತು ಬಹಳ ಸಂತೋಷವಾಗಿದ್ದಾರೆ. ಇದು ಅನೌನ್ಸ್ ಮಾಡಿದಾಗ ನಮಗೆ 136 ಸೀಟ್ ಗೆಲ್ಲಿಸಿದ್ರು. ಚುನಾವಣೆಗಾಗಿ ಮಾಡೋದಲ್ಲ, ನಾವು ಜನರ ಬದುಕಿಗಾಗಿ ಮಾಡುವಂಥದ್ದು. ಅದಕ್ಕೆ ನಾನು ದೇವರಾಜ ಅರಸರ ಹೆಸರು ಇಲ್ಲಿವರೆಗೂ ಆಗಿರೋದನ್ನು ಹೇಳಿದ್ದೇನೆ. ಒಬ್ಬೊಬ್ಬರು ಮುಖ್ಯಮಂತ್ರಿಗಳು ನಾವು ಕೊಟ್ಟಿದ್ದೇವೆ. ಒಂದೊಂದು ಸಾರಿ ಸರ್ಕಾರ ಬಂದಾಗಲೂ ನಾವು ಬಹಳ ಸಂತೋಷ. ಇದನ್ನ ತಾವು ದಯವಿಟ್ಟು ಪ್ರಚಾರ ಕೊಡಿ ಅಂತ ಕೇಳ್ತಾ, ಎನಿ ಕ್ವಶನ್ಸ್ ಬರೀ ಅಕ್ಕಿ ಕೊಡೋ ಬದಲು ಹಣನೇ ಆಗ್ತಾ ಇದ್ದೀರಾ. ಇನ್ನು ಅಕ್ಕಿ ಖರೀದಿ ಮಾಡುವಂತ ತೀರ್ಮಾನಕ್ಕೆ ಸರ್ಕಾರ ಮುಂದಾಗಿಲ್ಲ. ರೈತರಿಗೆ ಅಕ್ಕಿನೇ ಕೊಡಬೇಕು ಅನ್ನೋ ಮನಸ್ಥಿತಿ ಇಲ್ಲ. ದುಡ್ಡು ಕೊಡ್ತಾ ಇದೀವಲ್ಲ ಬಿಡು, ಅವ್ರು ಕೇಳ್ತಾ ಇಲ್ಲ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ. ಈಗ ಜನ ಅಲ್ಲಿ ಹೋದಾಗ ಅಕ್ಕಿ ನಮ್ಮ ಮನೆಗೆ ಸಾಕಾಗ್ತಾ ಇದೆ. ಈ ಬರೋ ದುಡ್ಡಿಂದ ನಾವು ಇದ್ರೆ ಮನೆ ಬೇಕಾದಂತ ಖರ್ಚು ಮಾಡ್ಕೊಳ್ತಿದ್ದೀವಿ ಅಂತ ಹೇಳುವಂತ ಜನ ಇದ್ದಾರೆ. ನಿಮ್ಮ ಅಕ್ಕಿ ಇವತ್ತು ಹೇಳಬಾರ್ದು, ಊಟ ಪ್ರಕರಣ ಹೆಚ್ಚೆ ಆಗಿದೆ, ಮನೆಯಲ್ಲಿ ಹೆಚ್ಚೆ ಆಗಿದೆ. ಅದು ಕೂಡ ತಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಲಾರಿಗಟ್ಟಲೆ ಆಚೆ ಹೋಗೋದು ಅದು ಆಗಬಾರ್ದು ಅಂತಕ್ಕಂಥ ನಮ್ಮ ಆಸೆ. ಕಟ್ಟ ಕಡೆಯ ವ್ಯಕ್ತಿಗೂ ನಮ್ಮ ಇವು ತಲುಪಬೇಕು. ಆ ದೃಷ್ಟಿಯಲ್ಲಿ ಇಷ್ಟು ನೆಟ್ವರ್ಕ್ ಇರ್ತಕ್ಕಂಥ ಸಂಸ್ಥೆ ಯಾವುದೂ ಇಲ್ಲ. ಇವತ್ತೇನು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಈಗಾಗಲೇ ನೋಡಿದಾಗೆ ಜಿಲ್ಲೆಯಲ್ಲಿ ಕಾರ್ಯಾಲಯ ಇದೆ, ತಾಲೂಕಿನಲ್ಲಿ ಕಾರ್ಯಾಲಯ ಇದೆ, ಜಿಲ್ಲೆಯಲ್ಲಿ ಕಮಿಟಿ ಇದೆ, ತಾಲೂಕಿನಲ್ಲಿ ಕಮಿಟಿ ಇದೆ. ನಮ್ಮ ಹೆಣ್ಣುಮಕ್ಕಳು ಎಲ್ಲರೂ ಕೂಡ ಮನೆ ಮನೆಗೆ ಆಫೀಸಿಗೆ ಬಂದು ಅವ್ರು ಕೇಳೋವಂಥದ್ದಲ್ಲ. ನಮ್ಮ ಜನ ಮನೆ ಬಾಗಿಲಿಗೆ ಹೋಗ್ಬೇಕು ಅನ್ನೋ ತೀರ್ಮಾನ ನಾವು ಕೊಟ್ಟಿದ್ದೇವೆ. ನಡೀತಾ ಇದೆ. ಸೇಲ್ ಅಂತ ಹೇಳಿ ಅರ್ಥಶಾಸ್ತ್ರಜ್ಞರು 18% ಮಹಿಳೆಯರ ಸಬಲೀಕರಣ ಕರ್ನಾಟಕದಲ್ಲಿ ಆಗಿದೆ ಅಂತಕ್ಕಂಥ ವರದಿ ಬಂದಿದೆ. GDP-ನಲ್ಲಿ ಇವತ್ತು ರಾಷ್ಟ್ರದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ. ಇವೆಲ್ಲ ಮಾಹಿತಿ ಇದೆ. ಇದ್ರ ಜೊತೆಗೆ ಇನ್ನೂ ಇದನ್ನ ನಾವು ಇದನ್ನ ಯಶಸ್ವಿ ಮಾಡಬೇಕು ಅಂತ ಮೀಡಿಯಾಸ್ ಎಲ್ಲೂ ಮಾಡ್ತಾ ಇದ್ದೀವಿ. ಯಾಕೆ ನಮ್ಮ ಪ್ರಚಾರ ಸಿಗ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ನವರು BJP ಏನಪ್ಪ ವ್ಯತ್ಯಾಸ ಅಂದರೆ, ನಮ್ಮ ಪ್ರಚಾರದ ಕೊರತೆ, ಅವರು ಬಾಯಲ್ಲಿ ಇಲ್ಲದ ಇರೋದನ್ನ ಹೇಳೋದು. ಇವೆಲ್ಲ ಕೊಡ್ತಾ ಇದ್ದೀವಿ, ಆದರೂ ಯಾರೋ ಒಬ್ಬರನ್ನ ಇಟ್ಕೊಳ್ತಾರೆ. 2 ತಿಂಗಳು ಬಂದಿಲ್ಲ ಅನ್ನೋದು, 12 ತಿಂಗಳು ಕೊಟ್ಟಿರ್ತು, 2 ತಿಂಗಳು ಯಾವುದೋ ಕಾರಣಕ್ಕೆ ಬಂದಿಲ್ಲ ಅನ್ನೋದು. ಮಾತಾಡೋ ಜನನೇ ಬೇರೆ, ಸ್ವೀಕರಿಸೋ ಜನನೇ ಬೇರೆ. ಇವುಗಳ ಇದೆ ಜನಾಂಗಗಳ ಗೆಲುವು ನಮ್ಮ ಆಡಳಿತದ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರ ಆಡಳಿತದ ಜನ ಮೆಚ್ಚಿದ್ದಾರೆ. ಮತ್ತು ಇದು ಕೂಡ ನಮಗೆ ಸಹಕಾರಿಯಾಗಿದೆ. ಗ್ಯಾರಂಟಿ ಯೋಜನೆ ಕೂಡ ಸಹಕಾರಿ. ಇದು ಒಂದರಿಂದ ಥರ ಹೇಳಲ್ಲ. ಯಾಕೆಂದ್ರೆ ಅಭಿವೃದ್ಧಿಗಿಲ್ಲ ಅಂತ ಹೇಳೋರು, ನಾವೇನು 52,000 ಕೋಟಿ ಇದಕ್ಕೆ ಖರ್ಚು ಮಾಡಿದ್ದೇವೆ, ಇನ್ನು 52,000 ಕೋಟಿ ಅಭಿವೃದ್ಧಿಗೆ ಖರ್ಚು ಮಾಡ್ತಿದ್ದೇವೆ. ಅಭಿವೃದ್ಧಿಗೆ ನೆಲ ಕೊಡ್ತಾ ಇಲ್ಲ. ಇದನ್ನು ಬರೀ ಅವ್ರು ಬಾಯಿ ಬಡುಕರು ಅಷ್ಟೇ. ಬಾಯಿ ಬಡುಕರು ಮತ್ತೆ ನಮ್ಮ ಬಿಜೆಪಿ ಅವರು ಬಾಯಿ ಬಡುಕರು ಅಂತ ಖಂಡಿತ ಹೇಳ್ತೀನಿ. ಈಗ ಯಾವುದಾದ್ರು ನಾನೀಗ ಬರೀ ರಾಜ್ಯದ ಹೇಳಿದೆ, ರಾಷ್ಟ್ರದ್ದು ಹೇಳಬೇಕಾದ್ರೆ 72,000 ಕೋಟಿ ಸಾಲ ಮನ್ನಾ ಮಾಡಿದ್ದು. 3-4 ಇವರು ನಾವು ರೈಟ್ ಸೆಕ್ಯೂರಿಟಿ ರೈಟ್ ಎಜುಕೇಶನ್ ಎಷ್ಟು ಮಾಡಿದ್ದೀವಿ. ಇದಲ್ಲದೆ ಪೂಜಾರಿ ಸಾಲ ಜ್ಞಾಪಿಸ್ಕೋಬೇಕು ನಾವು. ಬಡವರಿಗೆ ಬೀದಿಲಿ ಇದ್ದವ್ರಿಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದಾಗ ಜನ ಬ್ಯಾಂಕ್ ಹೋಗ್ತಿದ್ರು. ಇವತ್ತು ಪೂಜಾರಿ ಸಾಲ ಅಂತಾನೆ